ಈ ಪ್ರಾಣಾಯಾಮವನ್ನು ನಾಡಿ ಶೋಧನ ಪ್ರಾಣಾಯಾಮ ಅಂತ ಕೂಡ ಕರೀತಾರೆ. ಇಲ್ಲಿ ನಾಡಿ ಎಂದರೆ ಇಡ, ಪಿಂಗಳ, ಸುಷುಮ್ನ, ನಮ್ಮ ದೇಹದ ಎಲ್ಲಾ ನಾಡಿಗಳು. ಶೋಧನ ಎಂದರೆ ಶುದ್ಧೀಕರಣ ಎಂದರ್ಥ. ಸ್ವಾಮಿ ಮುಕ್ತಿಬೋಧಾನಂದ ಅವರು ಬರೆದ ಹಠಯೋಗ ಪುಸ್ತಕದಲ್ಲಿ ಅನುಲೋಮ ವಿಲೋಮ ಅಭ್ಯಾಸವು ಮಾನವ ದೇಹದಲ್ಲಿ 72,000 ಸೂಕ್ಷ್ಮ ನಾಡಿಗಳನ್ನು ಶುದ್ಧೀಕರಿಸುತ್ತದೆ ಎಂದು ಉಲ್ಲೇಖಿಸಲಾಗಿದೆ. ಅನುಲೋಮ ವಿಲೋಮ ಪ್ರಾಣಾಯಾಮ ನಾಡಿ ಶೋಧನ ಅಂದರೆ ಶುದ್ಧೀಕರಣ ಯಾವಾಗ ಮಾಡುತ್ತದೆ ಅಂದರೆ ನಾವು ಶ್ವಾಸ ತೆಗೆದುಕೊಳ್ಳುವುದು ಮತ್ತು ಬಿಡುವುದರ ಅನುಪಾತ ಕ್ರಮಬದ್ಧವಾಗಿದ್ದಾಗ. ಇದು ಸರಿಯಾದ ಕ್ರಮದಲ್ಲಿ ಹೇಗೆ ಮಾಡಬೇಕು ಅಂತ ನೋಡೋಣ. ಇದಕ್ಕಿಂತ ಮೊದಲು ಇಲ್ಲಿ ನಾವು ಕೆಲವು ಅಂಶಗಳನ್ನು ತಿಳಿದುಕೊಳ್ಬೇಕು. ಯಾವುದೇ ಪ್ರಾಣಾಯಾಮದಲ್ಲಿ 4 ಹಂತಗಳು ಇರುತ್ತವೆ. ಮೊದಲನೆಯದು ಪೂರಕ ಅಂದರೆ ಉಸಿರು ಒಳಗೆ ತೆಗೆದುಕೊಳ್ಳುವುದು. ಎರಡನೆಯದು ಕುಂಭಕ ಅಂದರೆ ಉಸಿರನ್ನು ಒಳಗೆ ಪುಪ್ಪುಸಗಳಲ್ಲಿ ಹಿಡಿದಿಟ್ಕೊಳ್ಳುವುದು. ಮೂರನೆಯದು ರೇಚಕ ಅಂದರೆ ಹಿಡಿದಿಟ್ಟುಕೊಂಡಿರ್ತಕ್ಕಂಥ ಉಸಿರನ್ನು ಹೊರಗೆ ಬಿಡೋದು, ಎಕ್ಸಲೇಷನ್ ಅಂತ ಹೇಳ್ತೀವಿ. ನಾಲ್ಕನೆಯದ್ದು ಬಾಹ್ಯ ಕುಂಭಕ ಅಂದರೆ ಇಲ್ಲಿ ಉಸಿರು ಹೊರಗೆ ಬಿಟ್ಟ ಮೇಲೆ ಹಾಗೆ ಇರುವುದು. ಅನುಲೋಮ ಎಂದ್ರೆ ಇಲ್ಲಿ ಉಸಿರು ಮೇಲಿಂದ ಕೆಳಗೆ ಎಳೆದುಕೊಳ್ಳುತ್ತೇವೆ. ವಿಲೋಮ ಎಂದ್ರೆ ಕೆಳಗಿನಿಂದ ಮೇಲೆ, ಉಸಿರು ಕೆಳಗಿನಿಂದ ಮೇಲೆ ಹೊರಬಿಡುವುದು. ಈ ಪ್ರಾಣಾಯಾಮ ಮೂಗಿನ ಎಡಹೊಳ್ಳೆಯಿಂದ ಅಂದ್ರೆ ಲೆಫ್ಟ್ ನಾಸ್ಟ್ರಲಿಂದ ಒಳಗೆ ಎಳೆದುಕೊಂಡು ಪ್ರಾರಂಭಿಸಬೇಕು. ಇದು ಪೂರಕ. ಇಲ್ಲೇನ್ ಮಾಡಬೇಕು, ಹೆಬ್ಬೆರಳಿನಿಂದ ಬಲಹೊಳ್ಳೆಯನ್ನು ಸ್ವಲ್ಪ ಪ್ರೆಸ್ ಮಾಡಬೇಕು. ಇಲ್ಲಿ ಎಡಹೊಳ್ಳೆಯಿಂದ ಯಾಕೆ ಪ್ರಾರಂಭಿಸ್ತೀವಿ ಅಂದ್ರೆ ಇದು ಚಂದ್ರನಾಡಿ ಅಂದ್ರೆ ಇಡಾಗೆ ಸಂಬಂಧಿಸಿದೆ. ಇದು ಶಾಂತತೆಯನ್ನು ಸೂಚಿಸುತ್ತದೆ. ಉಸಿರನ್ನು ಒಳಗೆ ಹಿಡಿದಿಟ್ಕೊಳ್ಬೇಕು. ಆಮೇಲೆ ಏನ್ ಮಾಡ್ಬೇಕು, ಬಲಹೊಳ್ಳೆಯಿಂದ ಅಂದ್ರೆ ಇದು ಇಲ್ಲೇನಿಲ್ಲಿ ಬಲಹೊಳ್ಳೆಯಿಂದ ಬಿಡಬೇಕು. ಇದು ಏನಿಲ್ಲಿ ಸೂರ್ಯನಾಡಿ ಅಂದ್ರೆ ಪಿಂಗಲ ನಾಡಿಗೆ ಸಂಬಂಧಿಸಿದೆ. ಮತ್ತೆ ಏನ್ ಮಾಡ್ಬೇಕು, ಬಿಟ್ಟ ಕಡೆಯಿಂದ ಅಂದ್ರೆ ಬಲಹೊಳ್ಳೆಯಿಂದ ಮತ್ತೆ ಒಳಗೆ ತೆಗೆದುಕೊಳ್ಬೇಕು, ಎಡಹೊಳ್ಳೆಯಿಂದ ಮತ್ತೆ ಬಿಡಬೇಕು. ಹೀಗೆ ಮತ್ತೆ ಪುನರಾವರ್ತನೆ ಮಾಡಬೇಕು. ಯಾವ ಕಡೆಯಿಂದ ಬಿಟ್ಟಿರ್ತೇವೋ ಆ ಕಡೆಯಿಂದ ಒಳಗೆ ತೆಗೆದುಕೊಳ್ಬೇಕು, ಮತ್ತೊಂದು ಕಡೆಯಿಂದ ಬಿಡಬೇಕು. ಈ ರೀತಿಯಾಗಿ ಏನಂತಂದ್ರೆ 15ರಿಂದ 20 ನಿಮಿಷ ಅಥವಾ ಇದಕ್ಕಿಂತ ಹೆಚ್ಚು ಕೂಡ ಮಾಡಬಹುದು. ಇಲ್ಲೇನ್ ಮಾಡ್ಬೇಕಂತಂದ್ರೆ ಅನುಪಾತ ಎಷ್ಟಿರ್ಬೇಕಿಲ್ಲಿ ಮಾಡಬೇಕಾದ್ರೆ, ಪೂರಕ 1 ಕೌಂಟ್ನಲ್ಲಿದ್ರೆ ಕುಂಭಕ 4 ಕೌಂಟ್ನಲ್ಲಿರಬೇಕು, ರೇಚಕ 2 ಕೌಂಟ್ನಲ್ಲಿರಬೇಕು. ಅಂದ್ರೆ ಇಲ್ಲಿ ಉಸಿರು ಒಳಗೆ ತೆಗೆದುಕೊಳ್ತಕ್ಕಂಥದ್ದು ಪೂರಕ. ನಾವಿಲ್ಲಿ ಇದನ್ನು ಡಬಲ್ ಕೂಡ ಮಾಡಬಹುದು. ನಾವು ಯಾವ ರೀತಿ ಪ್ರಾಕ್ಟೀಸ್ ಆಗುತ್ತಾ ಹೋಗುತ್ತಲ್ಲ ಆ ರೀತಿ ಈ ಕೌಂಟ್ಗಳನ್ನು ನಾವು ಹೆಚ್ಚು ಮಾಡಬೇಕು. ಉದಾಹರಣೆಗೆ ಪೂರಕ ನಾವು 2 ಕೌಂಟ್ ಅಂದ್ರೆ 1, 2 ಕೌಂಟ್ ಮಾಡ್ತಾ ಉಸಿರನ್ನು ಒಳಗೆ ತೆಗೆದುಕೊಂಡ್ರೆ ಒಳಗೆ ಇಟ್ಕೊಳ್ತಕ್ಕಂಥ ಕೌಂಟ್ ಎಷ್ಟಿರ್ಬೇಕಂದ್ರೆ 8. ಆಮೇಲೆ ಹೊರಗೆ ಬಿಡ್ತಕ್ಕಂಥ ಕೌಂಟ್ ಎಷ್ಟಿರಬೇಕು, 4. 1, 2, 3, 4 ಹೀಗೆ 4 ಕೌಂಟ್ನಲ್ಲಿ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಬೇಕು. ಇದನ್ನು ನಾವು ರೇಚಕ ಅಂತ ಹೇಳ್ತೀವಿ. ಈ ಶಕ್ತಿಯುತ ಪ್ರಾಣಾಯಾಮ ನಮ್ಮ ಇಡೀ ನರಮಂಡಲವನ್ನು ಶುದ್ಧ ಮಾಡುತ್ತೆ. ಈ ಪ್ರಾಣಾಯಾಮ ಮಾಡುವಾಗ ನಾವು ನೇರವಾಗಿ ಯಾವುದೇ ಸರಳ ಆಸನದಲ್ಲಿ ನಾವು ಕುಳಿತುಕೊಳ್ಬಹುದು ಮತ್ತು ಎಡಗೈಯಲ್ಲಿ ಏನ್ ಮಾಡಬೇಕು, ಜ್ಞಾನ ಮುದ್ರೆ ಅಥವಾ ವಾಯುಮುದ್ರೆ ಹಿಡಿಬಹುದು. ಅನುಲೋಮ ವಿಲೋಮ ಪ್ರಾಣಾಯಾಮದಿಂದ ನಮ್ಮ ಮಿದುಳಿನ ಮೇಲೆ ಏನ್ ಪ್ರಭಾವ ಬೀಳುತ್ತೆ? ನಮ್ಮ ಮಿದುಳಿನಲ್ಲಿ 2 ಭಾಗಗಳು, ಎಡಭಾಗ ಅಂದ್ರೆ ಲೆಫ್ಟ್ ಹೆಮಿಸ್ಫಿಯರ್ ಅಂತ ಹೇಳ್ತೀವಿ. ಇದು ಏನ್ ಮಾಡುತ್ತೆ, ಮಿದುಳಿನ ಕೆಲಸ ಮಿದುಳಿನಿಂದ ಮಾಡುತ್ತೆ. ಅಂದ್ರೆ ಲಾಜಿಕಲ್ ಥಿಂಕಿಂಗ್ ಆಗಿರ್ಬೋದು, ನ್ಯೂಮೆರಿಕಲ್ ಸ್ಕಿಲ್ಸ್, ರೀಸನಿಂಗ್, ಫ್ಯಾಕ್ಟ್ಸ್, ಸೈಂಟಿಫಿಕ್ ಸ್ಕಿಲ್ಸ್, ವಿಶ್ಲೇಷಣೆ ಮಾಡೋದಾಗಿರ್ಬೋದು, ಇವು ಕೆಲಸ ಮಾಡುತ್ತೆ. ಇನ್ನು ಬಲಭಾಗ ಇದು ಮಿದುಳಿನ ಕೆಲಸ ಹೃದಯದಿಂದ ಮಾಡುತ್ತೆ. ಅಂದ್ರೆ ಭಾವನೆಗಳನ್ನು ತಿಳಿದುಕೊಳ್ಳೋದು, ಮುಖಗಳನ್ನು ಗುರುತಿಸೋದು, ಕ್ರಿಯೇಟಿವಿಟಿ ಅಂದ್ರೆ ಸೃಜನಶೀಲತೆ, ಸಂಗೀತವನ್ನು ಇಷ್ಟಪಡೋದು ಮುಂತಾದ ಕೆಲಸಗಳನ್ನು ಮಾಡುತ್ತೆ. ನಮ್ಮ ಮೂಗಿನ ಯಾವ ಹೊಳ್ಳೆಯಿಂದ ಹೆಚ್ಚು ಉಸಿರಾಟ ಆಗುತ್ತದೆಯೋ ಅಂದ್ರೆ ಉದಾಹರಣೆಗೆ ಎಡಭಾಗ ಲೆಫ್ಟ್ ಹೊಳ್ಳೆಯಿಂದ ಹೆಚ್ಚು ಉಸಿರಾಟ ಆದ್ರೆ ಬಲಭಾಗದ ಮಿದುಳಿನಲ್ಲಿ ವಿದ್ಯುತ್ ಚಟುವಟಿಕೆಗಳು ಹೆಚ್ಚುತ್ತವೆ. ಈ ಭಾಗ ವೇಗವಾಗಿ ಕೆಲಸ ಮಾಡುತ್ತೆ. ಆದ್ದರಿಂದ ಅನುಲೋಮ ವಿಲೋಮ 2 ಭಾಗಗಳನ್ನು ಬ್ಯಾಲೆನ್ಸ್ ಮಾಡುತ್ತದೆ. ಯಾಕೆಂದ್ರೆ ನಾವಿಲ್ಲಿ 2 ಭಾಗದಿಂದ ನಮ್ಮ ಮೂಗಿನ 2 ಹೊಳ್ಳೆಯಿಂದ ಉಸಿರಾಟ ಮಾಡುತ್ತೇವೆ. ಇಲ್ಲಿ ಮಿದುಳಿನ 2 ಭಾಗಗಳು ಆಕ್ಟಿವೇಟ್ ಆಗುತ್ತವೆ. ಯಾಕೆಂದ್ರೆ ಮಿದುಳಿನ ರಕ್ತನಾಳಗಳಿಗೆ ರಕ್ತದ ಹರಿವು ಹೆಚ್ಚಾಗಿ ಹೆಚ್ಚು ಆಕ್ಸಿಜನ್ ಸಪ್ಲೈ ಆಗುತ್ತದೆ. ಇದರಿಂದ ಏಕಾಗ್ರತೆ ಹೆಚ್ಚುತ್ತದೆ. ನೆನಪು ಇಟ್ಟುಕೊಳ್ಳುವುದು ತುಂಬಾನೇ ಸರಳವಾಗುತ್ತೆ. ಮನಸ್ಸಿನ ಸ್ಥಿರತೆ ತರುತ್ತೆ. ಈ ಪ್ರಾಣಾಯಾಮ
ಖಿನ್ನತೆ, ಆತಂಕ ಕಡಿಮೆ ಮಾಡುತ್ತದೆ. ಅದು ಹೇಗೆ ಅಂದ್ರೆ ಇಲ್ಲಿ ಒಂದು ವಿಷಯ ತಿಳಿದುಕೊಳ್ಬೇಕು. ಲೆಫ್ಟ್ ನಾಸ್ಟ್ರಿಲ್ ಅಂದ್ರೆ ಎಡಹೊಳ್ಳೆ ಚಂದ್ರನಾಡಿ ಅಥವಾ ಇಡನಾಡಿ ಅಂತ ಹೇಳ್ತೀವಿ. ಇದೇನಿದೆ ಅಲ್ಲ, ಇದು ನೆಗೆಟಿವ್ ಎನರ್ಜಿ ಅಂದ್ರೆ ನಕಾರಾತ್ಮಕ ಶಕ್ತಿ ಕ್ಯಾರಿ ಮಾಡುತ್ತದೆ. ನಮ್ಮನ್ನು ಇಂಟ್ರೋವರ್ಟ್ ಅಂದ್ರೆ ಅಂತರ್ಮುಖಿಯನ್ನಾಗಿ ಮಾಡುತ್ತೆ. ನಮ್ಮ ದೇಹವನ್ನು ತಂಪು ಮಾಡುತ್ತೆ. ಇನ್ನು ರೈಟ್ ನಾಸ್ಟ್ರಿಲ್ ಅಂದ್ರೆ ಬಲಹೊಳ್ಳೆ, ಇದು ಸೂರ್ಯನಾಡಿ ಅಥವಾ ಪಿಂಗಲ ನಾಡಿ ಅಂತ ಹೇಳ್ತೀವಿ. ಇದೇನ್ ಮಾಡುತ್ತೆ? ಪಾಸಿಟಿವ್ ಎನರ್ಜಿ ಅಂದ್ರೆ ಸಕಾರಾತ್ಮಕ ಶಕ್ತಿ ಕ್ಯಾರಿ ಮಾಡುತ್ತದೆ. ಇದು ನಮ್ಮನ್ನು ಎಕ್ಸ್ಟ್ರೋವರ್ಟ್ ಅಂದ್ರೆ ಬಹಿರ್ಮುಖಿಯನ್ನಾಗಿ ಮಾಡುತ್ತದೆ. ಇದು ನಮ್ಮ ದೇಹದಲ್ಲಿ ಉಷ್ಣ ಹೆಚ್ಚಿಸುತ್ತದೆ. ಇಲ್ಲಿ ಸ್ವಲ್ಪ ಗಮನಿಸಿ, ಯಾರ ಮಿದುಳಿನಲ್ಲಿ ಸಾಮಾನ್ಯವಾಗಿ ನೆಗೆಟಿವ್ ವಿಚಾರಗಳು ಬರುತ್ತವೆಯೋ ಅಥವಾ ಡಿಪ್ರೆಷನ್ನಲ್ಲಿ ಇರುತ್ತಾರೆ, ಆತ್ಮಹತ್ಯೆ ವಿಚಾರಗಳು ಬರುತ್ತಿದ್ರೆ, ನಿಮಗೂ ಹೀಗೆ ಆಗುತ್ತಿದ್ರೆ ಸ್ವಲ್ಪ ಉಸಿರಾಟದ ಮೇಲೆ ಗಮನಿಸಿ. ಲೆಫ್ಟ್ ನಾಸ್ಟ್ರಿಲ್ ಅಂದ್ರೆ ಎಡಹೊಳ್ಳೆಯಿಂದ ಉಸಿರಾಟ ಹೆಚ್ಚಾಗಿರುತ್ತದೆ. ಇಂತಹದರಲ್ಲಿ ಅನುಲೋಮ ವಿಲೋಮ ಮಾಡಿದಾಗ ಇಲ್ಲಿ 2 ಹೊಳ್ಳೆಗಳಿಂದ ನಿಯಂತ್ರಿತವಾಗಿ ಉಸಿರಾಟ ಮಾಡೋದ್ರಿಂದ ಅಂದ್ರೆ 1:4:2 ಈ ರೀತಿಯ ಕೌಂಟ್ನಲ್ಲಿ ನಾವು ಉಸಿರಾಟ ಮಾಡೋದ್ರಿಂದ ಎಲ್ಲಾ ರೀತಿಯ ನೆಗೆಟಿವ್ ವಿಚಾರಗಳು, ಖಿನ್ನತೆ, ಆತ್ಮಹತ್ಯೆಯ ವಿಚಾರಗಳು ಒಂದೇ ತಿಂಗಳಲ್ಲಿ ಕಡಿಮೆ ಆಗುತ್ತವೆ. ದಿನಾಲು ನಿರಂತರವಾಗಿ ಈ ಪ್ರಾಣಾಯಾಮ ಮಾಡೋದ್ರಿಂದ ಆತ್ಮಬಲ ಹೆಚ್ಚುತ್ತದೆ, ಆನಂದ ಉತ್ಸಾಹ ಹೆಚ್ಚುತ್ತದೆ, ಕಾಂತಿ ಹೆಚ್ಚುತ್ತದೆ, ನಮ್ಮ ನಿದ್ರೆಯ ಕ್ವಾಲಿಟಿ ಸುಧಾರಿಸುತ್ತದೆ, ಭಾವನಾತ್ಮಕ ಸ್ಥಿರತೆ ಬರುತ್ತದೆ, ಸಿಟ್ಟು ಕಡಿಮೆ ಆಗುತ್ತದೆ, ಮೂಲಾಧಾರ ಚಕ್ರದಲ್ಲಿ ಸನ್ನಿಹಿತವಾಗಿರ್ತಕ್ಕಂಥ ಶಕ್ತಿ ಜಾಗೃತವಾಗಲು ಪ್ರಾರಂಭವಾಗುತ್ತದೆ. ಇದನ್ನು ಯೋಗದ ಭಾಷೆಯಲ್ಲಿ ಕುಂಡಲಿನಿ ಜಾಗರಣೆ ಅಂತ ಹೇಳ್ತಾರೆ. ಅಂದ್ರೆ ಸುಷುಮ್ನ ನಾಡಿ ಜಾಗೃತವಾಗುತ್ತದೆ. ಇದರಿಂದ ನಮ್ಮಲ್ಲಿ ತಾಳ್ಮೆ ಹೆಚ್ಚುತ್ತದೆ, ಅಂದುಕೊಂಡಿದ್ದನ್ನು ಸಾಧಿಸುವ ಶಕ್ತಿ ಹೆಚ್ಚುತ್ತದೆ, ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತದೆ, ಕ್ರಿಯೇಟಿವಿಟಿ ಅಂದ್ರೆ ಸೃಜನಶೀಲತೆ ಹೆಚ್ಚುತ್ತದೆ. ಇದರ ಮತ್ತೊಂದು ಮುಖ್ಯ ಲಾಭ, ಈ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಮಿದುಳಿನ ಎನರ್ಜಿ ಚಾನೆಲ್ಗಳು ಶುದ್ಧೀಕರಣಗೊಳ್ಳುತ್ತವೆ ಮತ್ತು ರೀಚಾರ್ಜ್ ಕೂಡ ಆಗುತ್ತವೆ. ಇದರಿಂದ ನಮ್ಮ ಸಂಪೂರ್ಣ ನರಮಂಡಲ ಶಕ್ತಿಶಾಲಿಯಾಗುತ್ತದೆ. ಅಷ್ಟೇ ಅಲ್ಲ, ಪ್ಯಾರಲೈಸಿಸ್ ಅಟ್ಯಾಕ್ ಆಗಿದ್ರೆ ಎಷ್ಟು ಹೆಚ್ಚು ಸಮಯ ಅನುಲೋಮ ವಿಲೋಮ ನಾವು ಯಾವುದೇ ರೀತಿಯಲ್ಲಿ ನಾವು ಮಲಗಿಕೊಂಡು ಕೂಡ ಅಂಥ ಸ್ಥಿತಿಯಲ್ಲಿ ಕೂಡ ಈ ಪ್ರಾಣಾಯಾಮ ಮಾಡಲು ಎಷ್ಟು ಹೊತ್ತು ಸಾಧ್ಯವೋ ಅಷ್ಟು ಹೊತ್ತು ಮಾಡಬೇಕು. ಇದರಿಂದ 6 ತಿಂಗಳಿನಿಂದ 1 ವರ್ಷದಲ್ಲಿ ನಾವು ನಡೆಯಲು ಸಾಧ್ಯವಾಗುತ್ತದೆ. ಯಾಕೆಂದ್ರೆ ಈ ಪ್ರಾಣಾಯಾಮದಿಂದ ಬ್ಲಾಕೇಜಸ್ ಓಪನ್ ಆಗುತ್ತವೆ. ಇದು ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು, ಹೃದಯದ ಕಾರ್ಯಕ್ಷಮತೆ ಕೂಡ ಹೆಚ್ಚುತ್ತದೆ. ಅನುಲೋಮ ವಿಲೋಮ ಪ್ರಾಣಾಯಾಮ ನಮ್ಮ ದೇಹದಲ್ಲಿ ಫ್ರೀ ರ್ಯಾಡಿಕಲ್ಗಳನ್ನು ಉಂಟಾಗಲು ಬಿಡಲ್ಲ, ಅಂದ್ರೆ ಕ್ಯಾನ್ಸರ್ನಂತ ಕಾಯಿಲೆಗಳು ಬರಲು ಬಿಡಲ್ಲ. ಇದು ಉಸಿರಾಟದ ಸಮಸ್ಯೆಗಳಿಗೆ ತುಂಬಾನೇ ಒಳ್ಳೆಯದು. ನಮ್ಮ ಲಂಗ್ಸ್ ಅಂದ್ರೆ ಫುಪ್ಪುಸಗಳ ಕೆಲಸದ ಸಾಮರ್ಥ್ಯ ಹೆಚ್ಚಿಸುತ್ತದೆ. ಅಸ್ತಮಾ, ಸೈನಸ್, ಅಲರ್ಜಿ ಇವು ಕಡಿಮೆ ಆಗುತ್ತವೆ. ಶ್ವಾಸನ ಮಾರ್ಗ ಕ್ಲೀನ್ ಆಗುತ್ತದೆ. ಜೀರ್ಣಾಂಗ ವ್ಯೂಹಕ್ಕೂ ಒಳ್ಳೆಯದು. ಅದು ಹೇಗೆ ಅಂದ್ರೆ ಈ ಪ್ರಾಣಾಯಾಮ ಮಾಡುವಾಗ ನಮ್ಮ ಡಯಾಫ್ರಾಗ್ಮ್ ಅಂದ್ರೆ ಒಪ್ಪೆ ಕೂಡ ಏನಂತಂದ್ರೆ ಒತ್ತಲ್ಪಡುತ್ತದೆ. ಇದು ನಮ್ಮ ಜೀರ್ಣಾಂಗ ವ್ಯೂಹವನ್ನು ಒತ್ತೋದ್ರಿಂದ ಜೀರ್ಣಾಂಗ ವ್ಯೂಹದ ಎಕ್ಸರ್ಸೈಸ್ ಆಗುತ್ತದೆ. ಇದು ಚೆನ್ನಾಗಿ ಕೆಲಸ ಮಾಡುತ್ತದೆ. ಯಾಕೆಂದ್ರೆ ಎಷ್ಟು ಸಲ ನಾವು ಈ ಪ್ರಾಣಾಯಾಮ ಮಾಡುತ್ತೇವೋ ಅಷ್ಟು ಸಲ ಇದೇನಾಗುತ್ತೆ, ಒತ್ತಲ್ಪಡುತ್ತದೆ. ಈ ರೀತಿಯಾಗಿ ಏನಾಗುತ್ತೆ, ಇದರ ಎಕ್ಸರ್ಸೈಸ್ ಆಗುತ್ತೆ. ಪ್ರಾಣಾಯಾಮ ವಾತ, ಪಿತ್ತ, ಕಫ ಈ 3 ದೋಷಗಳನ್ನು ಬ್ಯಾಲೆನ್ಸ್ ಮಾಡುತ್ತದೆ. ಹೀಗೆ ನಮ್ಮ ಸಂಪೂರ್ಣ ಆರೋಗ್ಯ ಸುಧಾರಿಸಿ ಬದುಕುವ ಗುಣಮಟ್ಟ ಸುಧಾರಿಸುತ್ತದೆ. ಅದಕ್ಕೆ ಹೇಳೋದು ಅನುಲೋಮ ವಿಲೋಮ ತುಂಬಾನೇ ಶಕ್ತಿಶಾಲಿ ಪ್ರಾಣಾಯಾಮ ಅಂತ. ಇದು ನಮ್ಮನ್ನು ಅಧ್ಯಾತ್ಮದ ಕಡೆಗೆ ಒಯ್ಯುತ್ತದೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.